ಪೊಲೀಸ್ ಸ್ಟಾಪ್ ಅಂದ್ರೆ ಏನ್ ಗೊತ್ತಾ ಬುದ್ಧಿ? ಹಾರ್ಮೋನಿ, ತಪ್ಲ, ಗ್ಯಾಸಿಯೋ ಆ ಕಡೆ ಬಡಿತಿದ್ರಲ್ಲ ಅದ್ಯಾವುದೋ ಮಡಿಕೆ, ಅದನ್ನೆಲ್ಲ ತಗೊಂಡು ಮನೆ ಕಡೆಗೆ ಹೋಯ್ತೇರಿ ಅಂತ. ಹೋಯ್ತೀರಾ ಹೋಯ್ತೀರಾ? ಯಪ್ಪೋ ಹಂಗ್ ಮಾಡ್ಬಿಟ್ಟಿರ ನಿಮ್ ತಮ್ಮೆ ಅಂತೀನಿ, ಕೈ ಮುಗಿತೀನಿ. ಯಾಕೆ ಗೊತ್ತಾ? ಆ ಕಡೆ ಕಿರಿಯಲ್ಲಿ ನೋಡಿ, ಆ ಕಿರಿ ಹೇಳ್ತಿ ಕೂತವ್ರೆ. ಈ ಕಡೆ ನೋಡಿ, ಆ ಮಾವ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಕೂತವ್ನೆ. ಅವಳು ಯಾಕೋ ಸರಿಯಾಗಿ ಬಾಳ್ಮೆ ಮಾಡ್ತಲ್ಲ ಅಂತ ಹಾಗಂತ ಹೊಂಟ್ಬಿಟ್ಟಿರೋ ಬುದ್ಧಿ ನಿಮ್ ತಮ್ಮೆ ಅಂತೀನಿ. ಸರಿ ಸುಮ್ಮನೆ ಕೇಳ್ತಿದ್ರಲ್ಲ, ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ನಿಮ್ಗೆ? ಗೊತ್ತಾಗ್ಲಿಲ್ಲ ಸಮಯ? ಯಾರು ಗೊತ್ತಾ? ನಮ್ಮ ಅವ್ವಿಲ್ವಾ? ನಮ್ಮ ಅವ್ನ ಅಕ್ಕಿಲ್ವಾ? ಅಕ್ಕನ ಗಂಡಿಲ್ವಾ? ಅವ್ರ ಮಾವಿಲ್ವಾ? ಅವ್ರ ಮಗಳ ಗಂಡೇ ನಾವು. ಅರ್ಥ ಆಯ್ತಾ? ಯಾರಿಗಾರ ಅರ್ಥ ಆಗಲ್ಲ ಅಂತ ಗೊತ್ತಾಯ್ತು. ನನಗೆ ಅರ್ಥ ಆಗಿ ಇವತ್ತವ್ರಿಗೂ ಬುದ್ಧಿ ಯಾಕೋ ಕೈ ಕಡಿತಿತ್ತು. ಈಗ 6 ತಿಂಗಳಲ್ಲಿ ಒಂದು ಕೆಲಸ ಮಾಡ್ಕೊಂಡು ಹೋದೆ. ಏನ್ ಮಾಡಿದೆ ಗೊತ್ತಾ? ಒಂದು ಬೋಟ್ ಮಾಡಿ, ಹೆಂಗಿದ್ ಗೊತ್ತಾ? ಕಲಾಭವನ ಏನಾಯ್ತು ಅದೇ ಸೈಜ್ ಇತ್ತು. ಅಲ್ಲಿ ಮೆತ್ತು ಹೋಗಿ ಬದ್ದು ನೋಡ್ತೀನಿ, ಒಬ್ಬ ಮುದುಕಿ ಏನ್ ಮನಿಕೆ ಬಿಡಾಳೆ, ಹೆಂಗೆ ಅಂತ ಗುರ್ಕೆ ಹೊಡಿತಾವಳೆ. ನಾನು ನೋಡಗಂಟ ನೋಡಿದೆ, ಯಾಕೆ ಕೈಯೆಲ್ಲ ಕಡಿತಿತ್ತು. ಮುಂಚೆಲ್ಲ ಕಸುಬು ಬಿಡಕಾಯ್ತ ಬುದ್ಧಿ ಹೋಗಿದೆ. 2 ಕಾಲು ಇಟ್ಟೆ, ಇಟ್ಟ ತಕ್ಷಣ ಎಲ್ಲಿಗಿಟ್ಟೆ? ಎತ್ತಿದೆ ಮೆಕ್ಕಿಟ್ಬಿಟ್ಟಿದ್ವಿ. ಪ್ರಾಣ ಪುಸ್ತಕಂತ ಹೋಗ್ಬಿಟ್ಟು ಸರಿ ಏನ್ ಮಾಡ್ದಪ್ಪ ಅಂತ ಅಂದ್ಬಿಟ್ಟು ಹೋಗೋದು ಹೋಗಿ ಅಂತಬಿಟ್ಟು ಆ ಕಡೆ ಕೆಳದಾಕ್ಬಿಟ್ಟು ನಾನೇನ್ ಮಾಡಿದೆ, ಇದ್ದು ಬದ್ದು ಎಲ್ಲನೂ ಗಂಟು ಕಟ್ಟಿಬಿಟ್ಟು ಹೆಂಗೆ ಹೆಗ್ಲ ಮೇಲೆ ಹಾಕ್ತೆ. ಯಾರೋ ಪುಣ್ಯಾತ್ಮರು ತಟ 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 ಅಂತ ಬಂದ್ಬಿಡ್ತಾವ್ರು. ನಾನು ಎಲ್ಲೋ ಅಣ್ತಂದ್ರು ಯಾರೋ ಇರಬೇಕು ಅಂತ ಅಂದ್ಬಿಟ್ಟು ಕಿಂಡಿ ನೀನು ಬೈಟ್ ನೋಡ್ತೀನಿ. ನಿಂತವ್ರೆ ನಮ್ಮ ಅಪ್ಪರು. ಯಾರೇ ಅವರೇ ನಮ್ಮ ಮಾವದಿರು ಪೊಲೀಸ್ ಅಣ್ಣ. ಇದು ಯಾಕೋ ಸರಿ ಆಗಲ್ಲ ಅಂದ್ಬಿಟ್ಟು ಹಿಂದೆ ಬಾಕಿ ಬರ್ತೀನಿ. ಕದ ತಕ್ಕಂತ ಕೂತಿತ್ತು. ಎಲ್ಲೋ ಸುಮ್ಮನೆ ಇದೆ ಚಾನ್ಸ್ ಸಿಕ್ಕಿದ್ದು ನೋಡು. ಓಡ್ತೀನಿ. ಆ ಟೈಮಲ್ಲಿ ಹೊಟ್ಟೆ ರಾಶಿ ಅದ. ಅದೇ ನಮ್ಮ ನಿಂಗಣ್ಣ ಮನೆ ಮೆಸ್ಸತ್ರ ಹೋಗಿ ಉಸ್ಸು ಅಂತ ಸುಸ್ತೊಡಿದೀನಿ. ಯಾರೋ ಅಂತಂತ ಕಳ್ಳಿರ್ಬೇಕು ನೋಡಕ್ಕೆ ನನಗೆ ಅನ್ನ ಉಣ್ಣು ಅಂತ ಕೊಟ್ಟರು. ಅವಾಗ ಅವ್ರು ತಿಂದ್ಬಿಟ್ಟು ಒಂದೇ ಉಸಿರಿಗೆ ಓಡ್ತಾ ಇದ್ದೀನಿ. ಎಲ್ಲಿ ಹೋದೆ? ಬಿಟ್ಟಂಗಡಿ ಮಶಾಣದಾಗ ಹೋದೆ. ಸಮಯ ಆ ಬಿಟ್ಟಂಗಡಿ ಮಶಾಣದಾಗ ಹೋಗ್ತೀನಿ. ಎಲ್ಲ ಬಿಟ್ಕೊಂಡು ಕೂತವ್ರೆ. ಏನ ದನ ಕರನ? ಓಹೋ ತಪ್ಪು ತಿಳ್ಕೊಬಿಟ್ರ? ಇದ್ಯಾಕೋ ಸರಿ ಆಗಲ್ಲ ಅಂತು ಹಿಂಗ ಅಲ್ಲಲ್ಲಿ ಕಡೆ ನೋಡ್ತೀವಿ. ಎಲ್ಲ ಆಚೆ ಕೂತ್ಬಿಟ್ಟವ್ರೆ. ಏನ ಮೀನಿನ ಕೂಳಿಯ? ಓ ಹೇಳದ ತಡ ಎಲ್ಲರೂ ತಪ್ಪು ತಿಳ್ಕೊತವ್ರೆ. ಬುದ್ಧಿ ಇದ್ಯಾಕೋ ಸರಿ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮವ್ರ ಹತ್ರ ಆಸೆ, ಹನುಮಳಿತ ಆಸೆ, ಹಳೆಪಟ್ಟದ ಆಸೆ, ಮಾಂಕರದ ಆಸೆ, ಸಿಗರ್ಗಳಿಂದ ಹೋಗ್ತೀನಿ. ಅಲ್ಲೇ ನಮ್ಮ ಚಂದ್ರಣ್ಣ ಈ ನಾಟಕದವರು ಅವ್ರು ಬಿಡಿಸ್ತಾರೆ ಅಂತ ಅಂದ್ಬಿಟ್ಟು ಹೋದ್ರೆ ಅಲ್ಲಿ ಹಿಂಗು ಬಿಡೋದು ಎಂತ ಬಂದ್ಕೊಂಡ್ರಿ ಸೀಗೆ ಮಳೆ ಸರಿ ಅಂದ್ಬಿಟ್ಟು ಹಿಂಗ ಅಂದೆ ಒಂದಿದೆ ಯಾರಲ್ಲ ಇವನು ಹೆಂಗ್ ಹಿಡ್ಕೊಂಡವನು ಅಂತ ಅಂದ್ಬಿಟ್ಟು ಹಿಂಗ್ ತಿರುಗ್ತೀನಿ, ಈ ಕಡೆ 3 ಜನ, ಹಿಂಗ್ ತಿರುಗ್ತೀನಿ, ಈ ಕಡೆ 3 ಜನ. ಬಿಡಲ್ಲ ಅಂತೀನಿ. ಎಲ್ಲಿ ಕೊಡ್ತಾರೆ ಬುದ್ಧಿ? ಅಲ್ಲಿಂದ ಇಲ್ಲಿವರೆಗೂ ಅವ್ರಿಗೆ ಕಾಟ ಕೊಡ್ಕೊಂಡ್ಬಂದಿದ್ದೀನಿ. ಬಿಟ್ಬಿಡ್ತಾರ ಬಾರಲ್ಲ ಅಂತ ಕರ್ಕೊಂಡು ಹೊಂಟ್ಬಿಟ್ರು. ನಾನು ಎಲ್ಲೋ ಇದು ಕರ್ಕೋಯ್ತಾರೆ ನಮ್ಗೆ ಮರ್ಯಾದೆ ಕೊಡಕ್ಕೆ ಅಂದ್ಬಿಟ್ಟು ನಡ್ರಪ್ಪ ಅಂದೆ. ಅವ್ರು ಹೆಂಗ್ ಬರ್ತಾರೆ ಸರಿ ಅಂದ್ಬಿಟ್ಟು ನಾನು ಜೊತೆಲಿ ಹೋಗಿದ್ಯಾ ಹಿಂಗ್ ಹೋದೆ. ಬಾಗ್ಲಿ ಕಾಲಿಟ್ಟೆ. ಅಲ್ಲಿ ನಾಗಮೋಹನ್ ಅಣ್ಣಂತರು ಸಬ್ ಇನ್ಸ್ಪೆಕ್ಟರ್ ಕೂತ್ಬಿಟ್ಟಿದ್ರು. ಎಷ್ಟಿದೆ ಪೊಲೀಸರು ತೆಗ್ದಿದೆ ನೋಡ್ಬಿಟ್ಟು ಹೋಗಿದ ತಕ್ಷಣ ಹೋಗಿದ. ಆವಣ್ಣ ಯಾವ ಸೆಟ್ಟಲ್ಲಿತ್ತು, ನಾಟಕದಿತ್ತು, ಯಾವ್ದಿತ್ತು, ಏನ್ ಕತ್ತಿದ್ದು, ಯಾವನ್ನ ಬಳಿ ಮಗನ ಅಂತಂದ್ರು ಹೊರಡಿಕೆ ಅಂತ ಸರಿ ಅಂದ್ಬಿಟ್ಟು ಹೋಗಿದ್ಯಾ. ಒಂದು ಮನೆ ಇತ್ತು ಬುದ್ಧಿ ಹೆಂಗೈತು ಗೊತ್ತಾ? ಆ ಮನೆ ತೋಚಿದ್ರು ಹೇಳ್ತೀನಿ ಕೇಳಿ. ಅರಮನೆ ಇತ್ತು.
ಅಂದ್ಬಿಟ್ರು ಬಾವ್ದಿರು ಅಂದ್ಬಿಟ್ರೆ ಇದ್ಯಾರಪ್ಪ ಅಂತಂದ. ಹಿಂಗೆ ಒಂದು ಕಾಲಿರ್ತೀನಿ ಚೊಳ್ಳಣ್ಣ ಚೊಳಬಾವ, ಈ ಕಡೆ ಒಂದು ಕಾಲಿರ್ತೀನಿ ಚಿಗಡು ಬಾವ, ಇನ್ನೊಂದು ಕಾಲಿರ್ತೀನಿ ಜೀರ್ಲೆ ಬಾವ. ಇವರೆಲ್ಲರೂ ನೋಡಿ ನಮಸ್ಕಾರ ಅಂದ್ರು. ಓ ಬರ್ರಪ್ಪ ಅಂತ ಅಂದ್ಬಿಟ್ಟು ಈ ಕಡೆಗೆ ಹಾಕೊಂಡು ಹಿಂಗೆ ಮುಚ್ಚಿ ಇಷ್ಟಪ್ಪ ಮುಂದೆ ಆಯ್ತು. ಅದೇನು ಮಾಡಿದೆ ಗೊತ್ತಾ ಬುದ್ಧಿ, ಅಲ್ಲಿ ಕೂತೈತ ಒಂದು ಮುಕ್ಕಿ ಹಿಂಗೆ ಅಷ್ಟೇ ಇದೇನಪ್ಪ ಅಂತ ಅಂದ್ಬಿಟ್ಟು ನನ್ನ ನೋಡೋಣ ನೋಡಿದ್ರು. ನಾನು ನೋಡಿದೆ, ಯಾರು ಲಾಯರ್ ಇಟ್ಟು ಮಾಡ್ಸೋಣ, ತಿಮ್ಮೇಗೌಡರು ಬರ್ತಾರೆ, ಮಹೇಂದ್ರ ಗೌಡರು ಬರ್ತಾರೆ, ಯಾರು ಬರಲಿಲ್ಲ. ಅವರು ನೋಡೋಣ ನೋಡಿದ್ರು. ಅನ್ನ ಕತ್ತಲಿ ಗೋಳಿ ಮಗನಿಗೆ ಅಂತ ಬಿಟ್ಟು ಜಾಸ್ತಿ ಹೋಗಲ್ಲ ಅಂತ ಅಲ್ಲಿ ಒದ್ದನು ಇಲ್ಲಿ ಬಂದು ಬಿದ್ದಿದ್ದೀನಿ ಬುದ್ಧಿ. ಆದ್ರೆ ಕೈ ಕಸ್ಬು ಬಿಡಕ್ಕಾಗಿತ್ತ, ಇದೇ ಇದರಲ್ಲಿ ಹೋಯ್ತಾ ಇರ್ತೀನಿ. ಯಾವ್ದಾರು ಒಬ್ಬ ಬಂದೇ ಬರ್ತಾನೆ, ಕಾಯ್ತೀನಿ ನೋಡಿ ಬರ್ತೀನಿ.